AIB 22 ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಆಗೋದಕ್ಕೆ ಆಲ್ರೆಡಿ ಟೈಮ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಈ ವಿಡಿಯೋಲಿ ನಾವು AIB 22 ಎಕ್ಸಾಮ್, ದಟ್ ಈಸ್ ಯೋರ್ ಅಪ್ಕಮಿಂಗ್ ಎಕ್ಸಾಮ್ ನ 19th August ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿರುವ ಟೆಂಟೇಟಿವ್ ಡೇಟ್. ಸೊ ಟೆಂಟೇಟಿವ್ ಅಂತ ಹೇಳಿದ್ರೆ ಸುಮಾರು ಈ ದಿನದಿಂದ ಶುರು ಆಗುತ್ತೆ ಅನ್ನೋ ರೀತಿ. ಸೊ ಆಲ್ರೆಡಿ ನಮಗೆ ಒಂದು ಟೈಮ್ ಟೇಬಲ್ ಬಂದಾಗಿದೆ. ಆ ಟೈಮ್ ಟೇಬಲ್ ಪ್ರಕಾರ 19th August ಇಸ್ ಯೋರ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂತ ಡೇಟ್. ಸೊ ನೀವು AIB 22 ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಿರುವಂತ ಪ್ರತಿಯೊಬ್ಬ ಸ್ಟೂಡೆಂಟ್, ನೀವು ಫಸ್ಟ್ ಟೈಮ್ ಆಗಿರ್ಲಿ, ನೀವು ಮತ್ತೆ ಅಟೆಂಪ್ಟ್ ಕೊಡ್ತಿರೋರಾಗಿರ್ಬಹುದು, ಇಟ್ಸ್ ಆಲ್ರೆಡಿ ಹೈ ಟೈಮ್ ದಟ್ ನೀವು ನಿಮ್ಮ ತಯಾರಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಈ ವಿಡಿಯೋನ ಕಂಪ್ಲೀಟ್ ಟಿಲ್ ದ ಎಂಡ್ ನೋಡಿ. ನಿಮ್ಮ ಟೆಂಟೇಟಿವ್ ಡೇಟ್ಸ್ ಏನು, ನೀವು ಹೇಗೆ ಓದ್ಕೋಬೇಕು, ನಿಮ್ಮ ಟೈಮ್ನ ಹೇಗೆ ಅಲೋಕೇಟ್ ಮಾಡ್ಕೋಬೇಕು, ಬಿಕಾಸ್ ತಯಾರಿ ಶುರು ಮಾಡ್ಕೊಳ್ಳಿ. ಆಲ್ರೆಡಿ ಪೇಪರ್ ಪ್ಯಾಟರ್ನ್ ಬದಲಾಗ್ತಿದೆ, ಕಷ್ಟ ಆಗ್ತಾನೆ ಇದೆ ಪೇಪರ್. ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ ಹೇಗಿರಬೇಕು ಅನ್ನೋದನ್ನ ಈ ಕಂಪ್ಲೀಟ್ ವಿಡಿಯೋಲಿ ನಾನು ನಿಮಗೆ ಸಬ್ಜೆಕ್ಟ್, ಟೈಮ್ ಲೈನ್ ಪ್ರತಿಯೊಂದೂ ಸಹ ನಾನು ಬ್ರೇಕ್ ಡೌನ್ ಮಾಡಿ ರಿವೈಸ್, ನಿಮ್ಮ ಎಂಟೈರ್ ಎಂಡ್ ರಿವಿಷನ್ ತನಕನೂ ಸಹ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. AIB 22 ಎಕ್ಸಾಮಿಗೆ ಆಲ್ರೆಡಿ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟೆಡ್ ಇರುವಂತಹ ಸ್ಟೂಡೆಂಟ್ಸ್ ನೀವು ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಇಂಟ್ರೆಸ್ಟ್ ಇರುವಂತವರು 9650849915 ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು. ಇಲ್ಲ ಸ್ವಾತಿ ಲಾ ಅಕಾಡೆಮಿ ಆಪ್ ಇದೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಕೋರ್ಸಸ್ ನ ಎನ್ರೋಲ್ ಕೂಡ ಆಗಬಹುದು. ಸೊ ಕ್ಲಾಸಸ್ ನಿಮಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರಮ್ ಲಾಸ್ಟ್ ವೀಕ್ ಓನ್ಲಿ. ಅಂಡ್ ನೀವು ರೆಕಾರ್ಡೆಡ್ ಲೆಕ್ಚರ್ಸ್ ಅವೈಲೇಬಲ್ ಇರುತ್ತೆ, ಜಾಯಿನ್ ಆಗಬಹುದು ಕ್ಲಾಸ್ಗೆ. ಈಗ AIB 22 ನ ಒಂದು ಕಂಪ್ಲೀಟ್ ಪ್ರಿಪರೇಷನ್ ಸ್ಟ್ರಾಟಜಿ ಗೈಡ್ ಹೇಗೆ ಏನು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಇದು ಒಫಿಷಿಯಲ್ ಅಲ್ಲ, ಟೆಂಟೇಟಿವ್ ಡೇಟ್ಸ್ ಆಲ್ರೆಡಿ ಬಂದಿದೆ. 18th July ನ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೋಟಿಫಿಕೇಶನ್. ಅದರಲ್ಲಿ ನಿಮಗೆ ಇದ್ದಂತ ಟೆಂಟೇಟಿವ್ ಡೇಟ್ಸ್ ಇದು. ದಟ್ ಇಸ್ 19th August ಇಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 27 August ತನಕ ಇರುತ್ತೆ ರಿಜಿಸ್ಟ್ರೇಷನ್. 30th October ಗೆ ಡೇಟ್ಸ್ ಕರೆಕ್ಷನ್ಸ್ ಏನಾದ್ರು ಇದ್ರೆ ಅದರದ್ದು ಡೇಟ್ ಕ್ಲೋಸ್ ಆಗುತ್ತೆ. ಅಂಡ್ 14 November ನಿಮಗೆ ಅಡ್ಮಿಟ್ ಕಾರ್ಡ್ ಸಿಗತ್ತೆ. ಈ ಒಂದು ಡೇಟ್ ಇಂಪಾರ್ಟೆಂಟ್, ಯಾಕೆ ಅಂತ ಹೇಳ್ತೀನಿ. ಅಡ್ಮಿಟ್ ಕಾರ್ಡ್ ಸಿಗತ್ತೆ. ಅಂಡ್ 29th November ನಿಮ್ಮ ಎಕ್ಸಾಮ್ ಇದೆ. ಇದು ಟೆಂಟೇಟಿವ್ ಡೇಟ್ಸ್. ಸೊ ಹಾಗಾಗಿ ನಾವು ಬ್ಯಾಚಸ್ ಸಹ ಸ್ಟಾರ್ಟ್ ಮಾಡಿರೋದು ಎನ್ರೋಲ್ ಆಗಿ ಬ್ಯಾಚಸ್ಗೆ. ಸೊ ದಟ್ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡೋದು, ಡೈಲಿ ನಿಮ್ಮ MCQs ನ ರಿಲೇಟೆಡ್ ಪ್ರಾಕ್ಟೀಸ್ ಆಗಿರಬಹುದು ವಿತ್ ಸಬ್ಜೆಕ್ಟ್. ಅಂಡ್ ಆಲ್ಸೋ ನಿಮಗೆ 5 ಮಾಕ್ ಟೆಸ್ಟ್ ಸಹ ಇನ್ಕ್ಲೂಡ್ ಆಗಿರುತ್ತೆ. ಏನಕ್ಕೆ ಈ ಡೇಟ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂದ್ರೆ, ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಇವಾಗ ನೀವು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಿದ್ದೀನಿ, ಬಟ್ ನೀವು ಸ್ಟಾರ್ಟ್ ಮಾಡೋದು ಅಡ್ಮಿಟ್ ಕಾರ್ಡ್ ಕೈಗೆ ಸಿಕ್ಕಿದಾಗ. ಆವಾಗ ಏನ್ ಮಾಡ್ತೀರಿ ಮಿಸ್ಟೇಕ್ ಅಂತಂದ್ರೆ, ಕಂಪ್ಲೀಟ್ ಮಾಡೋದಿಕ್ ಆಗೋದಿಲ್ಲ, ನಿಮ್ಮ ಸಿಲೆಬಸ್ ನ ಪ್ರಿಪರೇಷನ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಎಕ್ಸಾಮ್ ಪಾಸ್ ಆಗೋದು ಕಷ್ಟ ಆಗತ್ತೆ, ಕ್ಲಿಯರ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸೊ ಬುದ್ಧಿವಂತರಾಗಿ ಇವತ್ತಿಂದ ಡೆಡಿಕೇಟೆಡ್ಲಿ ಫಿಕ್ಸ್ಡ್ ಅಲೋಕೇಟೆಡ್ ಟೈಮ್, ಬಿಕಾಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ನಿಮಗೆ ಬೇಕಾಗಿರೋದೊಂದು ಕನ್ಸಿಸ್ಟೆನ್ಸಿ. ಸೊ ನಾನು ಒಂದೇ ದಿನ ಕೂತ್ಕೊಂಡು ಎಲ್ಲ ಊಟ ತಿನ್ನೋದಿಕ್ ಆಗೋದಿಲ್ಲ. ಡೈಲಿ ಚೂರಾಗಿ ನಾನು ಸ್ಟಾರ್ಟ್ ಮಾಡಿದೀನಿ ಅಂತಂದ್ರೆ ಆರಾಮಾಗಿ ಮುಗಿಸ್ಬಹುದು, ಆನ್ ಟೈಮ್ ಮುಗಿಸ್ಬಹುದು. ಅಂಡ್ ನನಗೆ ಸಫಿಷಿಯಂಟ್ ಟೈಮ್ ಸಿಗತ್ತೆ ಪ್ರಿಪೇರ್ ಆಗೋದಿಕ್ಕೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ನೆಲ್ಲ ಅನಲೈಸ್ ಮಾಡೋದಕ್ಕೆ. ಸೊ ಪ್ಲೀಸ್ ಸ್ಟಾರ್ಟ್ ಯೋರ್ ಪ್ರಿಪರೇಷನ್ ಫ್ರಮ್ ಟುಡೇ. ಓಕೆ, ಈ 14 November ಅಡ್ಮಿಟ್ ಕಾರ್ಡ್ ಸಿಕ್ಕದ ಮೇಲೆ ಓದೋದಕ್ಕೆ. ಇದು ನಿಮ್ ಕಾಲೇಜ್ ಎಕ್ಸಾಮ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್. ಅಂಡ್ ಪ್ರತಿಯೊಬ್ಬರಿಗೂ AIB 21 ಹೇಗಿತ್ತು ಅನ್ನೋದು ನೋಡಿದೀವಿ, ಎಷ್ಟು ಕಷ್ಟ ಇತ್ತು ಅಂತ. ಸೊ ಕಷ್ಟ ಅಥವಾ ನಿಮಗೆ ಹೊಸದಾಗಿ ಪ್ಯಾಟರ್ನ್ ಬಂದಿರೋದು. ಸೊ ಹಂಗಾಗಿ ಆ ರೀತಿ ಪ್ಯಾಟರ್ನ್ ತಕ್ಕಂಗೆ ನಾವು ಓದ್ಕೋಬೇಕು ಅಂತಂದ್ರೆ ಪ್ರಿಪರೇಷನ್ ಸರಿಯಾಗಿರ್ಬೇಕು. ಸೊ ನೆಕ್ಸ್ಟ್, ಈಗ ನಮಗೆ AIB ನ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದಕ್ಕೆ ಫಸ್ಟ್ AIB ಎಕ್ಸಾಮ್ ಯಾವ ರೀತಿ ಇದ್ದು ಅಂತದ್ದು ನೋಡ್ಕೊಳ್ಳೋಣ. ನಮಗೆ 100 ಕ್ವೆಶನ್ಸ್ ಬರುತ್ತೆ ಈ ಪೇಪರ್ ಅಲ್ಲಿ. ಪ್ರತಿ ಕ್ವೆಶನ್ 1 ಮಾರ್ಕ್ ಈಚ್ ಆಗಿರುತ್ತೆ. ಸೊ 100 ಕ್ವೆಶನ್ಸ್ 100 ಮಾರ್ಕ್ಸ್, 3 ಗಂಟೆ ಪೇಪರ್, 0 ನೆಗೆಟಿವ್ ಮಾರ್ಕ್ಸ್. ನೆಗೆಟಿವ್ ಮಾರ್ಕ್ ಅನ್ನೋದೇ ಇಲ್ಲ. ಅಂದ್ರೆ ನೀವೇನಾದ್ರೂ ತಪ್ಪ ಆನ್ಸರ್ ಕೊಟ್ರಿ ಅಂತ ಹೇಳಿ ನಿಮ್ ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಅಂತ ಏನಿಲ್ಲ, ಪೆನಾಲ್ಟಿ ಹಾಕ್ತಾರೆ ಅಂತ ಏನಿಲ್ಲ. ನಿಮ್ ಮಾರ್ಕ್ಸ್ ಕಟ್ ಮಾಡೋದೇ ಇಲ್ಲ. ವಿಚ್ ಮೀನ್ಸ್ ದಟ್ ನೀವು 100 out of 100 ಎಲ್ಲಾ ಆನ್ಸರ್ ಮಾಡಿ, ಎಲ್ಲಾ ಪ್ರಶ್ನೆಗೂ ಆನ್ಸರ್ ಮಾಡಿ, ಸರಿ ಆಗ್ಲಿ ತಪ್ಪಾಗ್ಲಿ, ಯು ಡೋಂಟ್ ಹ್ಯಾವ್ ಟು ವರಿ. ನಿಮ್ಗೆ ಕ್ವೆಶನ್ ಆನ್ಸರ್ ಗೊತ್ತಾಗ್ಲಿಲ್ಲ ಅಂತಂದ್ರೂ ಸಹ ನೀವು ಮಾರ್ಕ್ ಮಾಡಿ ಬರಬಹುದು, ಬಿಕಾಸ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋ ಕಾರಣ. ಈಗ ಇದರಲ್ಲಿ ನಾವು ನೋಡ್ಕೋಬೇಕಾಗಿರೋದು ಏನು, ಪ್ರತಿಯೊಂದು ಸಿಲೆಬಸ್ ಏನಿದೆ, ಸಬ್ಜೆಕ್ಟ್ಸ್ ಏನೇನಿದೆ, ಅಂಡ್ ಆ ಸಬ್ಜೆಕ್ಟ್ಸ್ ನ ಕ್ಯಾಟಗರೈಸ್ ಮಾಡೋದು ಹೇಗೆ, ಪ್ರಯೋರಿಟೈಸ್ ಮಾಡೋದು ಹೇಗೆ, ಇದರ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ನಾನು ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ನ ನೀವು ಚೆಕ್ ಮಾಡಬಹುದು.
ಇಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ ಹೇಗೆ ನಿಮ್ಮ ಒಂದು 8 ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಅಂತ ನಾನು ಪ್ರತಿ ಇದ್ರಲ್ಲೂ ಹೇಳಿದ್ದೀನಿ. ಮೇಜರ್ ಸಬ್ಜೆಕ್ಟ್ಸ್ ಏನು, ಮೇಜರ್ ಸಬ್ಜೆಕ್ಟ್ಸ್ ಇಂದ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗತ್ತೆ. ಫಸ್ಟ್ ಥಿಂಗ್, ಇದು ಬರೀ ಪಾಸಿಂಗ್ ಮಾರ್ಕ್ ಎಕ್ಸಾಮ್. ಇದಿಷ್ಟೇ ಅಲ್ಲ, ಆಕ್ಚುಲಿ ಇಲ್ಲಿ ನಾವು ಇನ್ನೊಂದು ಬರೀಬೇಕು. ಪಾಸಿಂಗ್ ಮಾರ್ಕ್ ಅಷ್ಟೇ ಬೇಕಾಗಿರೋದು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಷ್ಟೇ. ಅಂಡ್ ಆ ಕ್ವಾಲಿಫೈಯಿಂಗ್ ಮಾರ್ಕ್ ಬಂದು 45 ಮತ್ತೆ 40. ಕ್ಯಾಟಗರಿಗೆ 45, ಜನರಲ್ ಅಂದ್ರೆ 45 ಅಂಡ್ ಕ್ಯಾಟಗರಿಗೆ 40. ಸೊ ಇಷ್ಟೇ ಬೇಕಿರೋದು. ಇದು ನಿಮಗೆ ಬಂದಿದೆ, ದೆನ್ ಯು ಆರ್ ಕ್ವಾಲಿಫೈಡ್ ಫಾರ್ ದಿಸ್ ಎಕ್ಸಾಮ್. ನಾವೇನ್ ಟಾಪರ್ ಆಗ್ಬೇಕಂತನೂ ಇಲ್ಲ ಎಕ್ಸಾಮಿಗೆ. ಸೊ ಇಷ್ಟು ತರೋದು ಕಷ್ಟ ಏನಲ್ಲ. ಅಂಡ್ ಇದನ್ನ ತರೋದಕ್ಕೆ ಈಸಿಯಾಗಿ ನಾನು ಬರೀ ಮೇಜರ್ ಸಬ್ಜೆಕ್ಟ್ಸ್ ಓದಿದ್ರು ನನಗೆ 62 ಮಾರ್ಕ್ಸ್ ಬರುತ್ತೆ. 100% ಚೆನ್ನಾಗಿ ಇಲ್ಲಿ ಕೊಟ್ಟಂತ ಈ ಮೇಜರ್ ಸಬ್ಜೆಕ್ಟ್ಸ್ ನ ಮಾತ್ರ ಓದ್ಕೊಂಡ್ರು ನನಗೆ 62 ಮಾರ್ಕ್ಸ್ ಬರುತ್ತೆ. ಕಂಪ್ಲೀಟ್ ಸಿಲೆಬಸ್ ವಿಡಿಯೋ ನಿಮಗೆ ಪ್ರೀವಿಯಸ್ಲಿ ಡಿಸ್ಕಸ್ ಆಗಿದೆ. ಅದರಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಮೇಲೆ ಏನ್ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಅದಕ್ಕೆ 10 ಮಾರ್ಕ್ಸ್ ಯಾವ್ದಕ್ಕೆಲ್ಲ ಇದೆ ಆ ಸಬ್ಜೆಕ್ಟ್ಸ್ ಇದು. ಕಾನ್ಸ್ಟಿಟ್ಯೂಷನಲ್ ಲಾಗೆ 10 ಮಾರ್ಕ್ಸ್ ಇದೆ, CRPC ಪ್ಲಸ್ BNSS, ಬಿಕಾಸ್ ಓಲ್ಡ್ ಕ್ರಿಮಿನಲ್ ಲಾಸ್ ಪ್ಲಸ್ ನ್ಯೂ ಕ್ರಿಮಿನಲ್ ಲಾಸ್ ಎರಡೂ ಬರುತ್ತೆ. ಹಾಗಾಗಿ ಎರಡೂನು ಸಹ ನೋಡ್ಬೇಕು. ಅಂಡ್ ಇದರಲ್ಲಿ ಎರಡು ಸೇರಿ 10 ಮಾರ್ಕ್ಸ್, CPC 10 ಮಾರ್ಕ್ಸ್. ಈ 3 ಸಬ್ಜೆಕ್ಟ್ಸ್ ಅಂತೂ ಪ್ರೈಮರಿ ಸಬ್ಜೆಕ್ಟ್. ನೀವು ಈ ಎಕ್ಸಾಮ್ ಅಲ್ಲ, ಯಾವುದೇ ಎಕ್ಸಾಮ್ ತಗೊಂಡ್ರು ದೀಸ್ 3 ಸಬ್ಜೆಕ್ಟ್ಸ್ ಆರ್ ಪ್ರೈಮರಿ. ಜುಡಿಷಿಯರಿಗೆ ಬೇಕು, ಲಿಟಿಗೇಷನ್ ಬೇಕು, ಬೇರೆನೇನಾದಕ್ಕಾದ್ರೂ ಹೋಗ್ತೀವಿ ಅಲ್ಲಿಗೂ ಬೇಕು. ಸೊ ಪ್ಲೀಸ್ ಈ 3 ಸಬ್ಜೆಕ್ಟ್ ಅಂತೂ ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ ಕಲಿಬೇಕಾಗಿರುವಂಥದ್ದು. ಅಪಾರ್ಟ್ ಫ್ರಮ್ ದಿಸ್, ಹೈಯೆಸ್ಟ್ ಸ್ಕೋರಿಂಗ್ ಮಾರ್ಕ್ಸ್ ಕೊಡುವಂತ ಸಬ್ಜೆಕ್ಟ್ಸ್ ಅಂತಂದ್ರೆ IPC BNS ಪ್ಲಸ್ ಎವಿಡೆನ್ಸ್ ಆಕ್ಟ್ BSA. ಇದೆರಡು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್. ಸೊ ಕಲಿಯೋದಕ್ಕೆ ಕಷ್ಟ ಆಗೋದಿಲ್ಲ, ಬಿಕಾಸ್ ಇಷ್ಟ ಆಗತ್ತೆ ಅಂತ ಹೇಳುವಾಗ ಇಷ್ಟಪಟ್ಟು ಓದ್ಕೋಬಹುದು. ಸೊ 8+8 ಮಾರ್ಕ್ಸ್ ಇದೆ ಇದಕ್ಕೆ. ನೆಕ್ಸ್ಟ್, ಫ್ಯಾಮಿಲಿ ಲಾ ಅಗೇನ್ ಇಂಟ್ರೆಸ್ಟಿಂಗ್. ಬಟ್ ಇದುವರೆಗೂ ಫ್ಯಾಮಿಲಿ ಲಾ ಅಂತ ಹೇಳಿದ್ರೆ ನಮಗೆ ಹಿಂದೂ ಲಾ, ಮುಸ್ಲಿಂ ಲಾ, ಮೇಂಟೆನೆನ್ಸ್ ಅಂಡ್ ಗಾರ್ಜಿಯನ್ಶಿಪ್ ಇವೆಲ್ಲಾನು ಇದನ್ನೇ ನೋಡ್ತಿದ್ವಿ. ರೀಸೆಂಟ್ ನಮ್ಮ 2020 AIB 21 ಪೇಪರ್ ಅಲ್ಲಿ ಕ್ರಿಶ್ಚಿಯನ್ ಲಾ, ಪಾರ್ಸಿ ಲಾ ಕೂಡ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಕಷ್ಟ ಅನ್ಸಿದ್ದು. ಬಟ್ ಕೇಳಿದಂತ ಕ್ವೆಶನ್ಸ್ ನಿಮಗೆ 100 ಕ್ವೆಶನ್ಸ್ ಅಲ್ಲಿ ನಿಮಗೆ ಬೇಕಾಗಿರೋದು ಪಾಸಿಂಗ್ ಮಾರ್ಕ್ಸ್ ಅಷ್ಟೇ. ಸೊ ನಮಗೆ ಬರ್ದೇ ಇರೋದ್ರ ಕಡೆ ಫೋಕಸ್ ಮಾಡೋ ಬದಲು ಏನೇನು ಬರುತ್ತೆ ಅದರ ಬಗ್ಗೆ ಫೋಕಸ್ ಮಾಡಿದ್ರು ನೀವು ಕ್ವಾಲಿಫೈ ಆಗ್ತೀರಿ. ಫ್ಯಾಮಿಲಿ ಲಾ 8 ಮಾರ್ಕ್ಸ್. ಕಾಂಟ್ರಾಕ್ಟ್ ಅಂತ ಹೇಳಿದಾಗ ಕಾಂಟ್ರಾಕ್ಟ್ ಕ್ಲಸ್ಟರ್ ಇದು. ಸೊ ಕಾಂಟ್ರಾಕ್ಟ್ ಅಲ್ಲಿ ನಿಮಗೆ TPA ಇನ್ಕ್ಲೂಡ್ ಆಗುತ್ತೆ, SRA ಇನ್ಕ್ಲೂಡ್ ಆಗುತ್ತೆ, ಎಲ್ಲ ಸೇರಿ ನಿಮಗೆ ಕಾಂಟ್ರಾಕ್ಟ್ 8 ಮಾರ್ಕ್ಸ್. ವೇರೇನ್ ಈ ಕಾಂಟ್ರಾಕ್ಟ್ ಅನ್ನೋದೇನಿದೆ, ಈ 8 ಮಾರ್ಕ್ಸ್ ನಿಮಗೆ ಒಂದು ಆಡ್ ಆನ್ ಬೆನಿಫಿಟ್. ಸೊ ಏನಕ್ಕೆ ಅಂತಂದ್ರೆ ಇದು ನಮಗೆ ಕಷ್ಟವಾದ ಸಿಲೆಬಸ್ ಏನಲ್ಲ, ಕಾಲೇಜಲ್ಲಿ ಓದಿರುವಂಥದ್ದು ಈಸಿ ಆಗಿರುವಂಥದ್ದು, ಈಸಿಲಿ ಡೈಜೆಸ್ಟ್ ಆಗಿ ಅರ್ಥ ಆಗುವಂತ ಸಬ್ಜೆಕ್ಟ್ಸ್ ಏನೆ. ಸೊ ಇಲ್ಲಿ ಕೊಟ್ಟಂತ ಈ ಒಂದು ಕಂಪ್ಲೀಟ್ ಪೋರ್ಷನ್ ಏನಿದೆ 8 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್, ಇವು ಹೈ ಮಾರ್ಕ್ಸ್ ಕೊಡುವಂತ ಪ್ರಯಾರಿಟಿ ಬೇಸಲ್ಲಿ ಓದ್ಕೋಬೇಕಾಗಿರುವಂತ ಸಬ್ಜೆಕ್ಟ್ಸ್ ಇವು. ಸೊ ಇವಕ್ಕೆ ನಾವು ಹೆಚ್ಚಿಗೆ ಫೋಕಸ್ ಮಾಡೋದ್ರಿಂದ ನಮಗೆ ಒಂದ್ ಅರ್ಥ ಆಗ್ಬೇಕು, ಇದ್ರಲ್ಲಿ ನಮಗೆ ಇರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಏನಿದೆ ಪ್ರತಿ ಸಬ್ಜೆಕ್ಟ್ಸ್ಗೆ ಈಕ್ವಲ್ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಕೊಡಿ. ನಿಮಗೆ ಕಾನ್ಸ್ಟಿಟ್ಯೂಷನ್ ಈಸಿ ಇದ್ರೆ ಅದನ್ನ 3 days ಓದ್ತೀರಿ ಅಂತ ಅನ್ನೋದಾದ್ರೆ, CRPC ಕಷ್ಟ, ಅದಕ್ಕೆ 1 ವಾರ ಕೊಡ್ಬೇಕಾಗಬಹುದು. ಸೊ ನಿಮ್ ಟೈಮ್ ಪ್ರಯಾರಿಟಿ ಈ ಸಬ್ಜೆಕ್ಟ್ಸ್ ಆಗಿರುತ್ತೆ. ಅಂಡ್ ಈ ಸಬ್ಜೆಕ್ಟ್ಸ್ಗೆ ಯಾವ್ದಕ್ಕೆ ಎಷ್ಟು ಟೈಮ್ ಹಿಡಿಯತ್ತೆ, ಬಿಕಾಸ್ ಇದು ಕೋರ್ ಲಾ. ಅಂಡ್ ಈ ಕೋರ್ ಲಾ ನಿಮಗೆ ಅರ್ಥ ಆಗೋದು ಇಂಪಾರ್ಟೆಂಟ್ ಫಾರ್ ಎನಿ ಸ್ಟೇಜ್ ಆಫ್ ಯುವರ್ ಲೈಫ್ ಅಥವಾ ಏರಿಯಾ ಆಫ್ ಪ್ರಾಕ್ಟಿಸ್. ಹಾಗಾಗಿ ಈ ಸಬ್ಜೆಕ್ಟ್ಸ್ಗೆ ಸರಿಯಾಗಿ ಟೈಮ್ ಕೊಟ್ಟು ಚೆನ್ನಾಗಿ ಕಲೀರಿ. ಅಂಡ್ ಈ ಸಬ್ಜೆಕ್ಟ್ಸ್ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡುತ್ತೆ. ಸೊ ಇದಿಷ್ಟನ್ನ ಓದೋದ್ರಿಂದ ಆರಾಮಾಗಿ 62 ಮಾರ್ಕ್ಸ್, 45 ಬರಬೇಕು, ಇಲ್ಲಿ 62 ಬರುತ್ತೆ ನಿಮಗೆ. ಸೊ ಬರೀ ಈ ಒಂದು 6 ಸಬ್ಜೆಕ್ಟ್ಸ್ ಅನ್ನ ನೋಡ್ಕೊಳ್ಳೋದ್ರಿಂದ, 6-7 ಸಬ್ಜೆಕ್ಟ್ಸ್ ಅನ್ನ ನೋಡ್ಕೊಳ್ಳೋದ್ರಿಂದ. ಅಂಡ್ ಈ ಒಂದು ಸ್ಲೈಡ್ ನಿಮಗೆ ಆಕ್ಚುಲಿ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಈ ಎಲ್ಲಾ ಸಬ್ಜೆಕ್ಟ್ಸ್ ನಾವೇನ್ ಡಿವೈಡ್ ಮಾಡಿದೀವಿ, ದಿಸ್ ಬ್ರಿಂಗ್ಸ್ ಯು ದ ಅಟ್ಮೋಸ್ಟ್ ಪ್ರಯಾರಿಟಿ ಬೇಸ್ಡ್ ಅಲ್ಲಿ ಓದ್ಕೋಬೇಕಾಗಿರೋದು. ಅಂಡ್ ಪ್ರಯಾರಿಟಿ ಬೇಸ್ಡ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗೋದು. ಹಾಗಂತ ಉಳಿದ ಸಬ್ಜೆಕ್ಟ್ಸ್ ಏನಿದೆ ಇದು ಲೀಸ್ಟ್ ಇಂಪಾರ್ಟೆಂಟ್ ಅಥವಾ ಇದು ಓದಿಲ್ಲ ಅಂತಂದ್ರೂ ನಡೆಯುತ್ತೆ ಅಂತ ಖಂಡಿತ ಅಲ್ಲ. ಈ ಸಬ್ಜೆಕ್ಟ್ಸ್ ಅಲ್ಲಿ ನಿಮಗೆ ನಾವು ಯಾವ ಸಿಲೆಬಸ್ ಕೊಟ್ಟಿದೆ ಯಾವುದೇ ಎಕ್ಸಾಮ್ಗೆ ಅಂತಂದ್ರೆ ನಾವು ಸಿಲೆಬಸ್ ಇಗ್ನೋರ್ ಮಾಡಕ್ ಆಗೋದಿಲ್ಲ. ಕಂಪ್ಲೀಟ್ ಸಿಲೆಬಸ್ ಓದ್ಬೇಕು. ವೇರೇನ್ ಸ್ಮಾರ್ಟ್ ಸ್ಟಡಿ ಅಂತ ಹೇಳುವಾಗ ನಮಗೆ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಕೋರ್ ಸಬ್ಜೆಕ್ಟ್, ಅದಕ್ಕೆ ಹೆಚ್ಚಿಗೆ ಫೋಕಸ್ ಮಾಡ್ತೀವಿ. ಅದು ನಮ್ಮ ಮೇಲೆ ಹೇಳಿರುವಂತ 7 ಸಬ್ಜೆಕ್ಟ್ಸ್.
ಈ ಸಬ್ಜೆಕ್ಟ್ಸ್ ನ ನಮಗೆ ಮಾರ್ಕ್ಸ್ ಡಿಸೈಡ್ ಮಾಡುವಂತ ಸಬ್ಜೆಕ್ಟ್ಸ್ ಇವನು ಸಹ ನಮಗೆ ಆಡ್ ಆನ್ ಮಾರ್ಕ್ಸ್ ಅನ್ನ ಕೊಡುತ್ತೆ. ಅಂಡ್ ಮೇಜರ್ಲಿ ಈ ಸಬ್ಜೆಕ್ಟ್ಸ್ ಅನ್ನ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದಾನು ಸಹ ಕವರ್ ಮಾಡ್ಕೋಬಹುದು. ಬಟ್ ಅನ್ಲೆಸ್ ನೀವೊಂದು ರೀಡಿಂಗ್ ಅಂತೂ ಕೊಡ್ಲೇಬೇಕು ಎಲ್ಲಾ ಒಂದು ಸಿಲೆಬಸ್ ನ ಇರುವಂತ ಸಬ್ಜೆಕ್ಟ್ಸ್ಗೆ. ಸೊ ಟಾಟ್ಸ್ ಮೋಟರ್ ವೆಹಿಕಲ್ ಕನ್ಸ್ಯೂಮರ್ 5 ಮಾರ್ಕ್ಸ್ ಬರುತ್ತೆ. ADR and arbitration 4 marks, PIL 4 marks, professional ethics 4 marks, labor law 4 marks, taxation 4 marks, administrative 3 marks, ಕಂಪನಿ ಲಾ 2 ಮಾರ್ಕ್ಸ್. ಇದೆರಡಕ್ಕೂ ಸಹ ಬೇರ್ ಆಕ್ಟ್ ಇಲ್ಲ, ಪ್ಲಸ್ ಇನ್ನೊಂದು ಇರುವಂತದ್ದು ತುಂಬಾ ದೊಡ್ಡ ಬೇರ್ ಆಕ್ಟ್. ಸೊ ಇದರಲ್ಲಿ ನಮಗೆ ಹೆಚ್ಚಿಗೆ ಏನು ಸೆಕ್ಷನ್ ಬೇಸ್ಡ್ ಸಹ ಆಗಿರುತ್ತೆ ಅಂಡ್ ಕಾಂಟೆಕ್ಸ್ಟ್ ಬೇಸ್ಡ್ ಕೂಡ ಸಹ ಆಗಿರುತ್ತೆ. ಪ್ಲಸ್ ಇನ್ನೊಂದು ನಮಗೆ ಕೇಸ್ ಲಾಸ್ ನ ಕೇಳಿರೋದು ಇದೆ ಅಡ್ಮಿನಿಸ್ಟ್ರೇಟಿವ್ ಲಾ ಇಂದ. ಸೊ ನಾವು ಜಾಸ್ತಿ ಫೋಕಸ್ ಮಾಡೋದು ಕಾನ್ಸ್ಟಿಟ್ಯೂಷನ್ ನ ಕೇಸ್ ಲಾಗೆ, ಉಳಿದ ಸಬ್ಜೆಕ್ಟ್ಸ್ ನ ಕೇಸ್ ಲಾಗ್ ನೋಡೋದಿಲ್ಲ, ಬಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಎನ್ವೈರನ್ಮೆಂಟಲ್ ಲಾ, ಸೈಬರ್ ಲಾ, ಲ್ಯಾಂಡ್ ಅಕ್ವಿಸಿಷನ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎಲ್ಲಾನು ಸಹ 2 ಮಾರ್ಕ್ಸ್. ಅಗೇನ್ ಯಾವ್ದನ್ನು ನಾವು ಇಗ್ನೋರ್ ಮಾಡಕ್ ಆಗೋದಿಲ್ಲ. ಉಳಿದ ಸಬ್ಜೆಕ್ಟ್ಸ್ ಏನು ಒಂದೊಂದು ಸೆಕ್ಷನ್ ಸಹ ಓದ್ಕೊಳ್ತೀವಿ ಅಂತ ಅಲ್ಲದೆ ಇದ್ರು ನೀವು ಕಂಪ್ಲೀಟ್ ಒಂದು ಆಕ್ಟ್ ನ ಓವರ್ ಆಲ್ ಏನಿದೆ ಅನ್ನೋದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಮೇಜರ್ ಇಂಪಾರ್ಟೆಂಟ್ ಸೆಕ್ಷನ್ಸ್ ಏನು ಅನ್ನೋದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾವು ಬಿಡೋದಿಕ್ಕಂತೂ ಆಗೋದಿಲ್ಲ, ಇಗ್ನೋರ್ ಮಾಡಕ್ ಆಗೋದಿಲ್ಲ. ವಿ ಕ್ಯಾನ್ ಓನ್ಲಿ ಡೂ ಇಸ್ ಪ್ರಯಾರಿಟಿ ಸಬ್ಜೆಕ್ಟ್ಸ್ ನ 100% ಚೆನ್ನಾಗಿ ಓದ್ಕೊಳ್ಳಿ ಅಂಡ್ ಇವುಗಳನ್ನ ಯು ಶುಡ್ ಗೋ ಥ್ರೂ ದೀಸ್ ಸಬ್ಜೆಕ್ಟ್ಸ್. ಸೊ ಈಗ ಇದನ್ನ ಓದ್ಕೊಳ್ಳೋದಕ್ಕೆ ಇದು ನಾನು ನಿಮಗೆ ಪರ್ಸನಲ್ ಆಗಿ ಸಜೆಸ್ಟ್ ಮಾಡುವಂಥದ್ದು. ದಟ್ ಈಸ್ ನಿಮ್ಮ ಪ್ರಿಪರೇಷನ್ ಟೈಮ್ ಏನಿದೆ 50-30-20 ಈ ರೂಲ್ ಅನ್ನ ಅಪ್ಲೈ ಮಾಡಿ ಅಂತ. ದಟ್ ಈಸ್ ಫಸ್ಟ್, ಎಲ್ಲಾ ಸ್ಟೂಡೆಂಟ್ಸಿಗೂ ಈಕ್ವಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ CPC ಈಸಿ ಅನ್ನಿಸ್ಬಹುದು, ಇನ್ ಕೆಲವೊಬ್ಬರಿಗೆ CRPC ಈಸಿ ಅನ್ನಿಸ್ಬಹುದು, ಕಾನ್ಸ್ಟಿಟ್ಯೂಷನ್ ಬರ್ದೇನೆ ಇರಬಹುದು. ಸೊ ನಿಮ್ಮ ತಕ್ಕಂಗೆ ನಿಮ್ಮ ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳಿ, ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್. 50% ಕೋರ್ ಲಾಸ್. ಸೊ 50% ಅಂತೂ ನಿಮ್ಮ ತಯಾರಿ ಏನಿದೆ ಅದು ಕೋರ್ ಲಾಸ್, ದಟ್ ಇಸ್ ಮೇಲೆ ಹೇಳಿದ 7 ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಲೇಬೇಕು. 30% ಅಲ್ಲಿ ನೀವು ಮಾಡರೇಟ್ ಸಬ್ಜೆಕ್ಟ್ಸ್, ನಿಮಗೆ ಓಕೆ ಅಥವಾ ಈಸಿ ಟು ಮಾಡರೇಟ್ ಅನ್ಸುವಂತ ಸಬ್ಜೆಕ್ಟ್ಸ್ ಏನೇನಿದೆ, ಅಥವಾ ನಾನು ನನ್ನ ಲಿಸ್ಟ್ ಅಲ್ಲಿ ಈ ಸಬ್ಜೆಕ್ಟ್ಸ್ ನ ಏನು ನೆಕ್ಸ್ಟ್ ಸ್ಟೇಜ್ ನೋಡ್ಕೋಬೇಕಾಗಿರೋದು ಅನ್ನೋದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ದೆನ್ ಸ್ಮಾಲ್ ಸಬ್ಜೆಕ್ಟ್ಸ್, ದಟ್ ಇಸ್ ಅದಕ್ಕೊಂದು 20% ಟೈಮ್ ಆದ್ರೆ ಸಾಕು. ಸ್ಮಾಲ್ ಸಬ್ಜೆಕ್ಟ್ಸ್ ಅಂತಂದ್ರೆ ಯಾವ್ದಕ್ಕೆಲ್ಲ 2 ಮಾರ್ಕ್ಸ್ ಇದೆ ಆ ಸಬ್ಜೆಕ್ಟ್ಸ್ ನ ನೀವು ಇಲ್ಲಿ ಕ್ಯಾಟಗರೈಸ್ ಮಾಡ್ಕೋಬಹುದು. ಸೊ ಹೈ ವೇಟೇಜ್ ಸಬ್ಜೆಕ್ಟ್ಸ್ ನ ಫಸ್ಟ್ ಅಲ್ಲಿ ತಗೊಳ್ಬೇಕು, ಮತ್ತೆ ಸೆಕೆಂಡ್ ಅಲ್ಲಿ ಸ್ಮಾಲ್ ಸಬ್ಜೆಕ್ಟ್ಸ್ ಶಾರ್ಟ್ ಫೋಕಸ್ಡ್ ಕವರೇಜ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಓದ್ಕೊಳ್ಳಿ. ಉಳಿದಿದ್ದು ಸ್ಮಾಲ್ ಸಬ್ಜೆಕ್ಟ್ಸ್ ಏನಿದೆ ರಿವಿಷನ್ಗೆ ಟೆಸ್ಟ್ ಮುಖಾಂತರ ಅಥವಾ ಪ್ರೀವಿಯಸ್ ಇಯರ್ ಪೇಪರ್ಸ್ ನ ಮುಖಾಂತರ ಇದನ್ನ ಕವರ್ ಮಾಡ್ಕೊಳ್ಬಹುದು. ಸೊ ಈ ರೀತಿ ನೀವು ಸಬ್ಜೆಕ್ಟ್ಸ್ ಅನ್ನ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಎಲ್ಲಾ ಸಬ್ಜೆಕ್ಟ್ಸ್ಗೂ ನೀವು ಬೇರ್ ಆಕ್ಟ್ ಓದ್ಲೇಬೇಕಂತ ಇಲ್ಲ. ಬೇರ್ ಆಕ್ಟ್ ನಿಮಗೆ ಬೇರ್ ಆಕ್ಟ್ ಪ್ಲಸ್ ಕಾನ್ಸೆಪ್ಟ್ ಬೇಕಾಗಿರೋದು ಈ ಕೋರ್ ಲಾಸ್ಗೆ. ಇವುಗಳನ್ನ ನೀವು ನಾರ್ಮಲ್ ಆಗಿ ಶಾರ್ಟ್ ನೋಟ್ಸ್ ಅಥವಾ ಇಂಪಾರ್ಟೆಂಟ್ ಸೆಕ್ಷನ್ಸ್ ನ ನೋಡ್ಕೊಂಡ್ರು ಸಹ ಸಾಕಾಗತ್ತೆ. ಬಟ್ ಇವು ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಂಡ್ ಮಾಕ್ ಟೆಸ್ಟ್ ಹಾಕೋದ್ರ ಮೂಲಕನೂ ಕವರ್ ಮಾಡ್ಕೋಬಹುದು. ಸೊ ನಮಗೀಗ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಮೇಲೆ ಹೇಳಿದಂತ 7 ಸಬ್ಜೆಕ್ಟ್ಸ್ ಏನಿದೆ ಅದರ ಒಂದು ತಯಾರಿನೇ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗೋದು. ಅದರ ಮೇಲೆ ಫೋಕಸ್ ಮಾಡಿ. ನಿಮ್ಮ 50% ಆಫ್ ಯುವರ್ ಪ್ರಿಪರೇಷನ್ ಶುಡ್ ಗೋ ಟು ದ ಪ್ರಯಾರಿಟಿ ಸಬ್ಜೆಕ್ಟ್ಸ್. ಸೊ ಈಗ ಇನ್ನೊಂದು ಓಲ್ಡ್ ಪ್ಲಸ್ ನ್ಯೂ ಕ್ರಿಮಿನಲ್ ಲಾಸ್ ಅಂತ ಹೇಳಿದಾಗ ಇದೊಂದು ಕಾಮನ್ ಮಿಸ್ಟೇಕ್ ಸುಮಾರು ಜನ ಮಾಡ್ತೀರಿ. IPC ಪಾಠ ಮಾಡ್ತಿರ್ತೀವಿ ಅಥವಾ ನಾವು ಹಳೆ ಬೇರ್ ಆಕ್ಟ್ ಅನ್ನ ತುಂಬಾ ಈಸಿಯಾಗಿ ನಮಗೆ ಈಸ್ ಆಗಿರುವಂತದ್ದು ಹಳೆ ಬೇರ್ ಆಕ್ಟ್. ಸೊ ಹೊಸ ಬೇರ್ ಆಕ್ಟ್ ನ ಸೆಕ್ಷನ್ಸ್ ನ ಕಂಪೇರ್ ಮಾಡೋದಕ್ಕಿಂತ ನಾವು ಹಳೆ ಬೇರ್ ಆಕ್ಟ್ ಅದನ್ನೇ ನಿಮಗೆ ವಿಡಿಯೋಲಿ ರೆಫರ್ ಆಗಿ ಅಥವಾ ಕ್ವೆಶನ್ಸ್ ಡಿಸ್ಕಸ್ ಮಾಡುವಾಗ ಹೇಳ್ತಿರ್ತೀವಿ. ನೀವ್ ಅದನ್ನ IPC ನಾವು ಓದ್ತಿದ್ದು ನೀವ್ BNS ರೆಫರ್ ಮಾಡಿ ತಪ್ ಸೆಕ್ಷನ್ ಇದೆ ಅಂತ ಅನ್ಕೊಳ್ಳೋದು ಇಸ್ ಕಂಪ್ಲೀಟ್ಲಿ ಫಾಲ್ಸ್. ಫಸ್ಟ್ ನೋಡಿ ಯಾವ ಬೇರ್ ಆಕ್ಟ್ ಇಂದ ಪ್ರಶ್ನೆ ಬಂದಿದೆ, IPCದು ಈ ಸೆಕ್ಷನ್ ಅನ್ನ ಹೇಳಿ ಅಂತ ಕೇಳಿರ್ತಾರೆ ಸ್ಪೆಸಿಫಿಕ್ ಆಗಿ. ದೆನ್ ಯು ಶುಡ್ ರೆಫರ್ ಟು IPC. BNS ಸ್ಪೆಸಿಫಿಕ್ ಆಗಿ ನಿಮಗೆ ಬಂದೇ ಬರುತ್ತೆ. ಸ್ಪೆಸಿಫಿಕಲಿ ಮೇಂಟೆನೆನ್ಸ್ ನ ಸೆಕ್ಷನ್ ಬಂದಿತ್ತು. ಸೊ ಸ್ಪೆಸಿಫಿಕಲಿ ಇಟ್ ಇಸ್ ಆಸ್ಡ್ CRPC ಅಲ್ಲಿ ಸೆಕ್ಷನ್ ಯಾವುದು, ದಟ್ ಇಸ್ 125 CRPC. BNSS ಅಲ್ಲಿ ಸ್ಪೆಸಿಫಿಕ್ ಆಗಿ ಮೇಂಟೆನೆನ್ಸ್ ಸೆಕ್ಷನ್ ಯಾವುದು ಅಂತ ಬಂದ್ರೆ 144 ಆಫ್ BNSS. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಲ್ಡ್ ಅಂಡ್ ನ್ಯೂ ಕ್ರಿಮಿನಲ್ ಲಾ ಎರಡೂ ಬರುತ್ತೆ, ಹೌದು. ಬಟ್ ಎರಡೂ ಸಹ ನಿಮಗೆ ಸ್ಪೆಸಿಫಿಕ್ ಆಗಿ ಕ್ವೆಶನ್ ಬಂದೇ ಬರುತ್ತೆ.
ದಟ್ ಏನನ್ನು ಕೇಳ್ತಿದ್ದಾರೆ ಅನ್ನೋದು. ಸೊ ಅದನ್ನ ಅಕಾರ್ಡಿಂಗ್ಲಿ ನೀವು ಆನ್ಸರ್ ಮಾಡಿದ್ರಾಯ್ತು. BNS ಅಂತ ಹೇಳಿದ್ರೆ ಒಫೆನ್ಸಸ್, ಅದರ ಇಂಗ್ರೀಡಿಯೆಂಟ್ಸ್, ಎಕ್ಸೆಪ್ಷನ್ಸ್ ಏನೇನಿದೆ ಅದು ಇಂಪಾರ್ಟೆಂಟ್. CRPC ಇದು ಅಂತ ಹೇಳಿದ್ರೆ ಪ್ರೊಸೀಜರ್ ಏನು, ಪವರ್ ಏನು, ಟೈಮ್ ಲೈನ್ ಏನು ನೋಡ್ಕೋಬೇಕು. ಮತ್ತೆ ಎವಿಡೆನ್ಸ್ ಆಕ್ಟ್, ಕಾನ್ಸೆಪ್ಟ್, ಪ್ರೂಫ್, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಎಕ್ಸೆಟ್ರಾ ಏನು. ಸೊ ಒಂದೊಂದು ಟಾಪಿಕ್ ವೈಸ್ ಆಗಿ ತಗೊಳ್ಳಿ. ಅಂಡ್ ನಿಮಗೆ ಪ್ರತಿ ಹೊಸ ಬೇರಾಕ್ಟ್ ಅಲ್ಲಿ ಚಾರ್ಟ್ ಇದೆ, ಕಂಪ್ಯಾರಿಟಿವ್ ಚಾರ್ಟ್. ಸೊ ಈಸಿಯಾಗಿ ಚಾರ್ಟ್ ನ ಒಂದ್ಸತಿ ಅಟ್ಲೀಸ್ಟ್ ನೋಡ್ಕೊಳ್ಳಿ ಎಕ್ಸಾಮಿಗೆ ಮುಂಚೆ. ಸೊ ದಟ್ ಚಾರ್ಟ್ ಅಲ್ಲಿ ಹಳೆ ಲಾ ಮತ್ತೆ ಹೊಸ ಲಾ ಹೇಗ್ ನೋಡ್ಕೋಬೇಕು, ಕಂಪ್ಯಾರಿಸನ್ ಹೇಗ್ ಮಾಡ್ಬೇಕು ಅನ್ನೋದ್ರ ಐಡಿಯಾ ಸಿಗತ್ತೆ. ಅಂಡ್ ಅದನ್ನ ಎಕ್ಸಾಮ್ ಅಲ್ಲಿ ಈಸಿಯಾಗಿ ನೀವು ನೋಡ್ಕೋಬಹುದು. ಮಿಸ್ಟೇಕ್ ಏನಂತಂದ್ರೆ ಸುಮಾರು ಜನ ಎಕ್ಸಾಮ್ ಹಾಲ್ ಅಲ್ಲೇನೆ ಬೇರಾಕ್ಟ್ ನ ಓಪನ್ ಮಾಡಿರ್ತಾರೆ, ಫಸ್ಟ್ ಟೈಮ್ ನೋಡ್ತಿರ್ತಾರೆ. ಸೊ ಅವ್ರಿಗೆ ಅರ್ಥ ಆಗೋದಿಲ್ಲ. ನಾವ್ ಡಿಸ್ಕಸ್ ಮಾಡ್ತಿರೋದು ನೀವು ಈಗ್ಲಿಂದ ತಯಾರಿ ಮಾಡ್ಕೊಳ್ಳೋದಕ್ಕೆ, ವಿಚ್ ಮೀನ್ಸ್ ದಟ್ ನೀವು ಓದಿ ಎಲ್ಲ ತಿಳ್ಕೊಂಡೇನೆ ಎಕ್ಸಾಮ್ ಹಾಲ್ಗೆ ಹೋಗಿದಿರಿ ಎಕ್ಸಾಮ್ ಕೊಡೋದಕ್ಕೆ. ಫಸ್ಟ್ ಟೈಮ್ ಎಕ್ಸಾಮ್ ಹಾಲ್ ಅಲ್ಲೇ ಬೇರಾಕ್ಟ್ ನ ನೋಡ್ತಿರೋಂಥವ್ರಿಗಲ್ಲ ಇದು. ನೆಕ್ಸ್ಟ್, ಬೇರಾಕ್ಟ್ ಮೆಥಡ್ ಹ್ಯಾಸ್ 5 ರಿಪೀಟಬಲ್ ಸ್ಟೆಪ್ಸ್. ಸೊ ಯಾವುದೇ ಬೇರಾಕ್ಟ್ ನ ನೀವು ಯಾವ ಎಕ್ಸಾಮಿಗೆ ಓದೋದಾದ್ರೂ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಮಾಡ್ಬೇಕಾಗಿರೋದು ಇಂಡೆಕ್ಸ್ ನೋಡಿ, ಆಯ್ತಾ. ಇಂಡೆಕ್ಸ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಏನಿದೆ, ಡೆಫಿನೇಷನ್ಸ್ ಎಲ್ಲಿದೆ, ಸೆಕ್ಷನ್ಸ್ ನ ಹೇಗೆ ಕ್ಯಾಟಗರೈಸ್ ಮಾಡಿದ್ದಾರೆ, ಚಾಪ್ಟರ್ಸ್ ಇದಾವೆ, ಚಾಪ್ಟರ್ಸ್ ಅಲ್ಲಿ ಯಾವ ಚಾಪ್ಟರ್ ಏನ್ ಹೇಳುತ್ತೆ. ಸೊ ಅದನ್ನೆಲ್ಲಾನು ಸಹ ಪ್ರತಿ ಬೇರಾಕ್ಟ್ದು ಫಸ್ಟ್ ಇಂಡೆಕ್ಸ್ ನ ನೋಡಿ, ಸ್ಟ್ರಕ್ಚರ್ ಹೇಗಿದೆ ಬೇರಾಕ್ಟ್ದು ಅನ್ನೋದು. ಬಿಕಾಸ್ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಅಲ್ಲಿ ಮೆನ್ಷನ್ ಆಗಿರತ್ತೆ ಬೇರಾಕ್ಟ್ ಅಂತ ಹೇಳಿದ್ರೆ. ಸೊ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಬೇರಾಕ್ಟನ್ನು ನಿಮಗೆ ಒಂದ್ ಸ್ವಲ್ಪ ಈಸಿ ಆಗತ್ತೆ. ನಾವ್ ಎಲ್ಲಿಗಾದ್ರೂ ಹೋಗ್ಬೇಕಂತಂದ್ರೆ ಗೂಗಲ್ ಮ್ಯಾಪ್ಸ್ ಅಲ್ಲಿ ಮ್ಯಾಪ್ ನೋಡ್ಕೊಳ್ತೀವಿ, ಎಷ್ಟು ದೂರ, ಎಷ್ಟು ಡಿಸ್ಟೆನ್ಸ್, ಎಷ್ಟು ಕಿಲೋಮೀಟರ್, ಎಷ್ಟು ಟೈಮ್ ಹಿಡಿಯತ್ತೆ, ಯಾವ ಏರಿಯಾನಲ್ಲಿ ಯಾವ ಅದ್ರಲ್ಲಿ ಹೋಗ್ತಿದೀವಿ ಎಕ್ಸೆಟ್ರಾ. ಸೊ ಸೇಮ್ ಒಂದು ನ್ಯಾವಿಗೇಷನ್. ಸೊ ಇದರಲ್ಲಿ ಒಂದು ನ್ಯಾವಿಗೇಷನ್ ಸ್ಟ್ರಕ್ಚರ್ ನ ನೋಡ್ಕೊಳ್ಳಿ. ಓಕೆ, ನಾನು ಹೋಗ್ತಿರೋದು ಈ ಒಂದು ಜಾಗಕ್ಕೆ, ಈ ಬೇರಾಕ್ಟ್ ಅನ್ನ ಓದ್ತಿರೋದು. ಸೊ ಇದ್ರಲ್ಲಿ ಏನೇನಿದೆ ಒಂದ್ಸತಿ ನೋಡ್ಕೊಳ್ಳಿ. ದೆನ್ ಅದಾದ್ಮೇಲೆ ಯಾವ ಸೆಕ್ಷನ್ಸ್ ಇಂಪಾರ್ಟೆಂಟ್, ಪ್ರೀವಿಯಸ್ ಇಯರ್ ಪೇಪರ್ ಸಾಲ್ವ್ ಮಾಡಿದೀರಿ ಅನ್ನೋದಾದ್ರೆ ನಿಮಗೆ ಪ್ರಾವಿಷನ್ಸ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರುತ್ತೆ. ಆ ಪ್ರಾವಿಷನ್ಸ್ ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ. ಅದೇ ಪ್ರಾವಿಷನ್ಸ್ಗೆ ಒಂದು ಒಳ್ಳೊಳ್ಳೆ ರೀಡಿಂಗ್ ಅನ್ನ ಕೊಡಿ. ಗೋ ಥ್ರೂ ದ ಎಂಟೈರ್ ಪ್ರಾವಿಷನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ಸ್ವಾತಿ ಲಾ ಅಕಾಡೆಮಿಯಲ್ಲೂ ಕ್ಲಾಸಸ್ ನಡೀತಿದೆ, ಕ್ಲಾಸಸ್ ಅಟೆಂಡ್ ಮಾಡಿ. ಸೊ ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಗ ನೀವು ಅದನ್ನ ಮಾರ್ಕ್ ಡಿಸಿಷನ್ ವರ್ಡ್ಸ್, ಕೀವರ್ಡ್ಸ್ ಏನು, ಪ್ರತಿಯೊಂದು ಒಂದು ಸೆಕ್ಷನ್ ಅಲ್ಲಿ ಕೀವರ್ಡ್ಸ್ ಇರತ್ತೆ. ಯಾವ ಓದ್ತಿದ್ದೀರಿ ಸೆಕ್ಷನ್, ಆ ಸೆಕ್ಷನ್ ಕೀವರ್ಡ್ಸ್ ಏನಿದೆ, ಕೀ ಎಲಿಮೆಂಟ್ಸ್ ಏನಿದೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಬಿಲ್ಡ್ ನ್ಯಾವಿಗೇಷನ್ ಸ್ಪೀಡ್, ಹೇಗೆ ನೀವೊಂದು ಸೆಕ್ಷನ್ ನ ಅರ್ಥ ಮಾಡ್ಕೊಳ್ತಿದ್ರಿ ಅದ್ರ ತಕ್ಕಂಗೆ ನೀವು ಓದ್ತಿದ್ದಂಗೆನೆ ನಿಮಗೆ ನ್ಯಾವಿಗೇಷನ್ ಸ್ಪೀಡ್ ಅಂತಂದ್ರೆ ಓಕೆ ಈ ಚಾಪ್ಟರ್ ಆದ್ಮೇಲೆ ಈ ಚಾಪ್ಟರ್ ಬರುತ್ತೆ, ಜನರಲ್ ಎಕ್ಸೆಪ್ಷನ್ಸ್, ಡೆಫಿನೇಷನ್ಸ್ ಆದ್ಮೇಲೆ ಎಕ್ಸೆಪ್ಷನ್ಸ್ ಬರುತ್ತೆ, ಒಫೆನ್ಸಸ್ ರಿಲೇಟೆಡ್ ಬಾಡಿ, ಒಫೆನ್ಸಸ್ ರಿಲೇಟೆಡ್ ಪ್ರಾಪರ್ಟಿ ಅನ್ನೋದಿದೆ ಸಪ್ರೇಟ್ ಆಗಿ. ಸೊ ಇದರಲ್ಲಿ ಈ ಆಪ್ಷನ್ಸ್ ಇದೆ, ಇದರಲ್ಲಿ ಈ ಒಫೆನ್ಸಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮಗೆ ಒಂದು ಮೈಲ್ ಸ್ಟೋನ್ ರೀತಿ ಸೆಟ್ ಮಾಡ್ಕೊಂಡು ಅದರಿಂದ ಹುಡುಕೋದನ್ನ ಈಸಿ ಮಾಡ್ಕೋಬಹುದು. ಅದರಿಂದ ನಿಮ್ಮ ನ್ಯಾವಿಗೇಷನ್ ಅಥವಾ ಸೆಕ್ಷನ್ಸ್ ನ ಲೊಕೇಟ್ ಮಾಡೋದಾಗ್ಲಿ, ಸೆಕ್ಷನ್ಸ್ ನ ಹುಡುಕಿ ಈ ಚಾಪ್ಟರ್ ಅಲ್ಲಿ ಇದೆ ಇದನ್ನ ಇಲ್ಲಿ ಓದ್ಬೇಕು, ಇದು ಅರ್ಥ ಆಗತ್ತೆ ಈಸಿಯಾಗಿ. ದೆನ್ ಆಲ್ಸೋ ಆಫ್ಟರ್ ಎವ್ರಿ ರೀಡಿಂಗ್ ಅಥವಾ ಎವ್ರಿ ಸಂಡೇ ಪ್ರತಿಯೊಂದನ್ನು ಸಹ ರಿವೈಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಬೇರಾಕ್ಟ್ ರಿವೈಸ್ ಮಾಡಿ. ನೀವು ಕಣ್ ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ, ನೀವು ಓದಿದ್ದು ನಿಮಗೆ ಅರ್ಥ ಆಗಿದ್ಯಾ, ಯಾವ್ದಾದ ನಂತರ ಯಾವ್ದಿದೆ. ಇದು ನೀವು ಪ್ರತಿ ಬೇರಾಕ್ಟ್ಗೂ ಸಹ ಮಾಡಲೇಬೇಕು. ಅಂಡ್ ಇದರಲ್ಲಿ ಏನು ನಮಗೆ ಈಗ ಇರುವಂತ ಎಕ್ಸಾಮ್ ಬರೀ ಸೆಕ್ಷನ್ ಹುಡುಕೋ ಎಕ್ಸಾಮ್ ಅಲ್ಲ, ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಂಡು ನೀವು ಆ ಸೆಕ್ಷನ್ಸ್ ನ ಹುಡುಕಿ ಆನ್ಸರ್ ಮಾಡ್ಬೇಕಾಗತ್ತೆ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನಮಗೆ ಈ ಒಂದು ಮೆಥಡ್ ಏನಿದೆ, ಇಂಡೆಕ್ಸ್ ನ ನೋಡಿ ಅದಾದ್ಮೇಲೆ ನೀವೊಂದು ನ್ಯಾವಿಗೇಷನ್ ಹೇಗೆ ಏನು ಅರ್ಥ ಮಾಡ್ಕೊಂಡು ಹೋಗೋದು ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ. ಅಂಡ್ ಯಾವುದೇ ಒಂದು ರಿವಿಷನ್ ಅಂತ ಹೇಳಿದಾಗ ರಿವಿಷನ್ ಎವ್ರಿ ರಾಂಗ್ ಆನ್ಸರ್ ಶುಡ್ ಬಿಕಮ್ ಅ ರಿವಿಷನ್ ಟಾಸ್ಕ್. ನಾವು ಪ್ರತಿಯೊಂದು ಆನ್ಸರ್ನ ಅಟೆಂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಕ್ವೆಶನ್ ಅಟೆಂಡ್ ಮಾಡ್ತೀನಿ, ಕರೆಕ್ಟ್ ಆನ್ಸರ್ ಏನು, ಅಂಡ್ ಆ ಕರೆಕ್ಟ್ ಆನ್ಸರ್ ನಿಮ್ ಪ್ರಕಾರ ಏನು ಎಸೆನ್ಷಿಯಲ್ಸ್ ಅಥವಾ ಏನ್ ರೂಲ್ ಇತ್ತು ಅದನ್ನ ನೋಡ್ಕೊಳ್ಳಿ. ದೆನ್ ಅದಾದ್ಮೇಲೆ ಯಾಕೆ ನಿಮ್ ಆನ್ಸರ್ ತಪ್ಪಾಯ್ತು, ಇಲ್ಲಿ ತನಕ ಅಷ್ಟೇನೆ ಸ್ಟೂಡೆಂಟ್ಸ್ ಫಾಲೋ ಮಾಡೋದು. ತಪ್ಪು ಯಾಕಾಯ್ತು ಆನ್ಸರ್ ಅನ್ನೋದು ನೋಡೋದೇ ಇಲ್ಲ. ಅಥವಾ ತಪ್ಪಾಗಿದ್ದ ಆನ್ಸರ್ನ ಇನ್ನೊಂದ್ಸತಿ ರಿವಿಷನ್ ಮಾಡ್ಬೇಕು, ಇನ್ನೊಂದ್ಸತಿ ಸೆಕ್ಷನ್ ಅನ್ನ ನೋಡ್ಕೋಬೇಕು, ಇದೂ ಮಾಡೋದಿಲ್ಲ. ಅಂಡ್ ಐ ಪರ್ಸ್ನಲಿ ರೆಕಮೆಂಡ್ ಪ್ರತಿಯೊಂದು ಸ್ಟೂಡೆಂಟೂ ಸಹ ಡೈಲಿ ಅಟ್ಲೀಸ್ಟ್ 30 minutes and 30 questions ಅನ್ನ ಅಟೆಂಪ್ಟ್ ಮಾಡುವಂತ ಒಂದು ಟೆಸ್ಟ್ ಅನ್ನ ತಗೊಳ್ಳಿ.
ನಿಮಗೆ ಎಷ್ಟು MCQs ಅಟೆಂಡ್ ಮಾಡ್ತೀರಿ ಅಷ್ಟು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತೀರಿ ನಿಮ್ಮ ಎಕ್ಸಾಮ್. ಬಿಕಾಸ್ ಇದು MCQ ಬೇಸ್ಡ್ ಎಕ್ಸಾಮ್. MCQs ನ ಪ್ರಾಕ್ಟೀಸ್ ಮಾಡೋದೇ ನಿಮಗೆ ಹ್ಯಾಬಿಟ್ ಆಗಬೇಕು. ಸೊ ಅದನ್ನ ಮಾಡಿ, ಪ್ರತಿ ದಿನ ಕ್ವೆಶನ್ಸ್ ಅಟೆಂಡ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 phases ಫ್ರಮ್ ರಿಜಿಸ್ಟ್ರೇಷನ್ ಟು ಎಕ್ಸಾಮ್ ಅಂತ ಹೇಳಿದ್ರೆ, ಫಸ್ಟ್ ನೀವೀಗ ಇದು ನಾನು ನಿಮಗೆ ಡೇಟ್ ಲೈನ್ ಅಕಾರ್ಡಿಂಗ್ ಟು ಯೋರ್ ರಿಜಿಸ್ಟ್ರೇಷನ್ ಡೇಟ್ ಏನ್ ಬಂದಿದೆ 19th August, ಅದರ ಪ್ರಕಾರ ಡಿವೈಡ್ ಮಾಡೋದು. ಈ ಒಂದು ತಿಂಗಳೇನಿದೆ ಕಂಪ್ಲೀಟ್ ಫೌಂಡೇಶನ್, CPC, ಕಾನ್ಸ್ಟಿಟ್ಯೂಷನ್ ಮತ್ತೆ ಕ್ರಿಮಿನಲ್ ಲಾ ಮೂರೂ ಸಹ ಇವುಗಳ ಮೇಲೆ ಫೋಕಸ್ ಮಾಡಿ. ಅಂಡ್ ಇದಕ್ಕೇನೆ ಹೆಚ್ಚಿನ ಟೈಮ್ ಕೊಡಿ. 1 month ಟೈಮ್ ಬೇಕು. ನೀವು ಈ ಸಬ್ಜೆಕ್ಟ್ಸ್, ಕೋರ್ ಸಬ್ಜೆಕ್ಟ್ ಇದೆ ನಿಮ್ಮ ಫೌಂಡೇಶನ್. ಅಂಡ್ ನೆಕ್ಸ್ಟ್ ಇನ್ನೊಂದು ತಿಂಗಳೇನಿದೆ 19 September to 18 October, ಈ ತಿಂಗಳು ಕೂಡ ಸಹ ನೀವು ಫೋಕಸ್ ಮಾಡ್ತಿರೋದು ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ನ. CPC, ಫ್ಯಾಮಿಲಿ, ಕಾಂಟ್ರಾಕ್ಟ್, ಎವಿಡೆನ್ಸ್, ನಮ್ಮ 7 ಸಬ್ಜೆಕ್ಟ್ಸ್ ಅಲ್ಲಿ 2 months ಟೈಮ್ ನಿಮಗೆ ಈ ಕೋರ್ ಸಬ್ಜೆಕ್ಟ್ಸ್ಗೆನೆ ಬೇಕಾಗತ್ತೆ. ಒನ್ಸ್ ದಿಸ್ ಈಸ್ ಡನ್, ಬಿಕಾಸ್ ಎಲ್ಲ ಸಬ್ಜೆಕ್ಟ್ ಈಕ್ವಲ್ ಟೈಮ್ ಯಾರು ಕೊಡೋದಿಲ್ಲ. ಐ ಮೀನ್ ಆ ಥರ ನೀವು ಕೊಡ್ತಿದ್ದೀರಿ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ ಫುಲಿಶ್ನೆಸ್. ಸೊ ನಾಟ್ ಪ್ರಾಪರ್ ಯೂಸೇಜ್ ಆಫ್ ಯುವರ್ ಟೈಮ್. ಈ ರೀತಿ ನೀವು ಈ ಕೋರ್ ಸಬ್ಜೆಕ್ಟ್ 7 ಸಬ್ಜೆಕ್ಟ್ಸ್ ಅಂದ್ರೆ ಅದಕ್ಕೆ 2 ತಿಂಗಳು ಟೈಮ್ ಬೇಕಾಗತ್ತೆ. ಇದನ್ನ ಡೆಡಿಕೇಟ್ ಮಾಡಿ. ಅದಾದ್ಮೇಲೆ ನಿಮಗೆ ಚಿಕ್ಕ ಪುಟ್ಟ ಸಬ್ಜೆಕ್ಟ್ ಮತ್ತೆ ಮಾಡರೇಟ್ ಸಬ್ಜೆಕ್ಟ್ ಕಂಪ್ಯಾರಿಸನ್ ಟೇಬಲ್ ನ ನೋಡ್ಕೊಳ್ಳೋದು, ಅದು ಎಲ್ಲದಕ್ಕೂ 19th October ಇಂದ ಹಿಡಿದು 7th November, ದಟ್ ಈಸ್ ಈ ಒಂದು ನೆಕ್ಸ್ಟ್ 15 ದಿನ ಸಾಕು ಆ ಒಂದು ಚಿಕ್ಕ ಪುಟ್ಟ ಉಳಿದ ಎಲ್ಲಾ ಸಬ್ಜೆಕ್ಟ್ಸ್ ಒಂದು ಬ್ರಷ್ ಅಪ್ ಮಾಡೋದಿಕ್ಕೆ. ಅಷ್ಟೇ ಸಾಕು. ಅಷ್ಟರಲ್ಲಿ ನೀವು ಪ್ರೀವಿಯಸ್ ಇಯರ್ ಪೇಪರ್ಸ್ ನ ನೋಡಿ, ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ, ಸಿಲೆಬಸ್ ನ ಓವರ್ ವ್ಯೂ ಅರ್ಥ ಮಾಡ್ಕೊಳ್ಳಿ, ಮುಗಿಯುತ್ತೆ. ಲಾಸ್ಟ್ ಇನ್ನೊಂದು 20 days ಏನಿದೆ, ಆ 20 days ನಮಗೆ ಬೇಕೇ ಬೇಕು. ನೀವು MCQs, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ತಪ್ಪಾದ ಕ್ವೆಶನ್ಸ್ ಅನ್ನ ಯಾಕೆ ತಪ್ಪು ಮಾಡಿದ್ರಿ ಅಂತ ನೋಡ್ಕೊಳ್ಳೋದು, ನಿಮಗೆ ಯಾವ್ದಾದ್ರು ವೀಕ್ ಏರಿಯಾ ಉಳಿದೋಗಿದೆ, ಸಿಲೆಬಸ್ ಇನ್ಯಾವ್ದಾದ್ರು ಸಬ್ಜೆಕ್ಟ್ ಉಳಿದೋಗಿದೆ ಅನ್ನೋದಾದ್ರೆ ಆ ಸಬ್ಜೆಕ್ಟ್ಸ್ ನ ನೋಡ್ಕೊಳ್ಳೋದಕ್ಕೆ. ಬಟ್ ಹೊಸದೇನು ಮಾಡೋದಕ್ಕೆ ಹೋಗ್ಬೇಡಿ. ಸಿಲೆಬಸ್ ಅಲ್ಲಿ ಏನಿದೆ ಅಷ್ಟಕ್ಕೆ ಫಿಕ್ಸ್ ಆಗಿ ಅಷ್ಟನ್ನ ಮಾತ್ರನೇ ತಯಾರಿ ಮಾಡ್ಕೊಳ್ಳಿ. ನಿಮಗೆ ಬೆಸ್ಟ್ ರಿಸೋರ್ಸ್ ಅಥವಾ ಬೆಸ್ಟ್ ಗೈಡೆನ್ಸ್ ಕ್ಲಾಸಸ್ ಇಂದ ಸಿಗತ್ತೆ. ಸೊ ನೀವು ಸೆಲ್ಫ್ ಸ್ಟಡಿ ಮಾಡ್ತಿದ್ರು ಸಹ ಈ ರೀತಿ ಒಂದು ಟೈಮ್ ಟೇಬಲ್ ನಿಮಗಾಗಿ ನೀವು ಮಾಡಿಕೊಂಡು ಅದ್ರ ತಕ್ಕಂಗೆನೆ ಪ್ರಿಪೇರ್ ಆಗಿ. ಅಂಡ್ ಇಲ್ಲಿ ನಾನು ನಿಮಗೆ ಪ್ರತಿ ವೀಕ್ ಏನ್ ಮಾಡ್ಬೇಕು ಅನ್ನೋದನ್ನು ಸಹ ಕೊಟ್ಟಿದ್ದೀನಿ. ಮಂಡೇ ಟು ಥರ್ಸ್ಡೇ ಅಂದ್ರೆ ನೀವು ಕಾನ್ಸೆಪ್ಟ್ ನೋಡಿ, ಬೇರಾಕ್ ನ ಓದ್ಕೊಳ್ಳಿ, ಟಾಪಿಕ್ ವೈಸ್ MCQ ಸಾಲ್ವ್ ಮಾಡಿ. ಫ್ರೈಡೇ ಕಂಪ್ಯಾರಿಸನ್ ಅಂಡ್ ರಿವಿಷನ್ ಅನ್ನ ಮಾಡ್ಕೋಬಹುದು. ಸ್ಯಾಟರ್ಡೇ ಅಂತ ಹೇಳಿದ್ರೆ ಮಾಕ್ ಟೆಸ್ಟ್ ಟೈಮ್ ಇಟ್ಟಿ ಸಾಲ್ವ್ ಮಾಡ್ತಿರೋದು. 50 questions ಗೆ 60 minutes ಅನ್ನ ಕೊಟ್ಟು ನೀವು ಸಾಲ್ವ್ ಮಾಡ್ತಿರೋದು. ಓಕೆ, ದಟ್ ಈಸ್ 1 ಗಂಟೆಗೆ 50 ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ನಿಮ್ಮ ಟಾಸ್ಕ್ ಆಗಿರ್ಬೇಕು. ಸಂಡೇ ಪ್ರತಿಯೊಂದನ್ನು ಸಹ ರಿವಿಷನ್, ಇನ್ನೊಂದ್ಸತಿ ಏನೇನು ಓದ್ಕೊಂಡಿದ್ವಿ ಪ್ಲಸ್ ಏನ್ ತಪ್ಪು ಮಾಡಿದ್ವಿ ಅದನ್ನ ಸರಿ ಮಾಡ್ಕೊಳ್ಳುವಂಥದ್ದು. ಇದು ನಾನು ನಿಮಗೆ ಒಂದು ಸ್ಯಾಂಪಲ್ ರೀತಿ ತೋರಿಸ್ತಿರೋದು. ನೀವು ಇದನ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ನಿಮ್ ಪ್ರಿಪರೇಷನ್ ತಕ್ಕಂಗೆ ನಿಮಗೆ ಹೇಗ್ ಬೇಕೋ ಹಾಗೆ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಡೈಲಿ 2 ಗಂಟೆ 3 ಗಂಟೆ ಟೈಮ್ ಕೊಟ್ರೆ ಸಾಕು. ವರ್ಕಿಂಗ್ ಇದೀರಿ, ಪ್ರತಿಯೊಬ್ರು ಸಹ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದಿರಿ, ಈ 2 hours ಟೈಮ್ ಸಾಕಾಗತ್ತೆ. ಇನ್ನೂ ಹೆಚ್ಚಿಗಿದೆ ಅಂದ್ರೆ ಇಲ್ಲಿ ನಾನು 3 hours ನ ಟೈಮ್ ಡಿವೈಡ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ನಿಮ್ಮ ಒಂದು ಸಬ್ಜೆಕ್ಟ್ ಅನ್ನ ಮುಗಿಸ್ಕೋಬಹುದು. ಕಾನ್ಸೆಪ್ಟ್ಸ್ ಅಂಡ್ ಸೆಕ್ಷನ್ಸ್ ಓದೋದಕ್ಕೆ 60 minutes, MCQs ನ ಮಾಡ್ಕೊಳ್ಳೋದಕ್ಕೆ ಡೈಲಿ 45 minutes, 30 minutes ಅದೇನ್ ತಪ್ಪು ಮಾಡಿದ್ರಿ ನೋಡ್ಕೊಳ್ಳೋದಕ್ಕೆ, 30 minutes ನಿಮ್ಮ ಕಂಪ್ಯಾರಿಸನ್ ಏನಾದ್ರು ಹೊಸದಾಗಿ ಕಲಿಯೋದು ಅಂತ ಇದೆ ದೆನ್ ಅದಕ್ಕೆ, ಅಂಡ್ 15 minutes ಫೈನಲ್ ಕ್ಲೋಸ್ ಮಾಡಿ ಎಲ್ಲಾನು ಸಹ ಬುಕ್ಸ್ ಎಲ್ಲ ಮುಚ್ಚಿಟ್ಟು ನೀವೇನೇನು ಓದಿದ್ರೆ ಅದನ್ನ ನೆನಪು ಮಾಡ್ಕೊಳ್ಳಿ, ರ್ಯಾಪಿಡ್ ರಿಕಾಲ್ ಮಾಡ್ಕೊಳ್ಳೋದಕ್ಕೆ. ದೆನ್ ಇದೊಂದು ಫೈನಲ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ಆಗತ್ತೆ. ದಟ್ ಈಸ್ ಈ ಮಿಸ್ಟೇಕ್ಸ್ ಅನ್ನ ಯಾವತ್ತೂ ಮಾಡಬೇಡಿ. ಅಂಡ್ ಇದು ಕಾಮನ್ ಮಿಸ್ಟೇಕ್ಸ್. ಏನಂತಂದ್ರೆ ಅಡ್ಮಿಟ್ ಕಾರ್ಡ್ ಸಿಕ್ಕದ ಮೇಲೆ ತಯಾರಿ ಶುರು ಮಾಡೋದು, ಆಯ್ತಾ? ಇದು ನೀವು ಅಂದ್ರೆ ಕಂಪ್ಲೀಟ್ ಜೀನಿಯಸ್ ಆಗಿರ್ಬೇಕು ಈ ಕೆಲಸ ಮಾಡ್ತಿದ್ರಿ ಅಂತಂದ್ರೆ. ಸೆಕೆಂಡ್, ಈಕ್ವಲ್ ಟೈಮ್ ಟು ಎವ್ರಿ ಸಬ್ಜೆಕ್ಟ್ ಯಾರು ಈ ರೀತಿ ಮಾಡಬೇಡಿ. ಕೋರ್ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ, ಕೋರ್ ಸಬ್ಜೆಕ್ಟ್ಸ್ಗೆ ಹೆಚ್ಚಿನ ಟೈಮ್ ಕೊಡಿ. ಎಲ್ಲಾ ಸಬ್ಜೆಕ್ಟ್ಸ್ಗೆ ಈಕ್ವಲ್ ಮಾರ್ಕ್ಸ್ ಏನ್ ಅಲೋಕೇಟ್ ಆಗಿಲ್ವಲ್ಲ, ಮತ್ತೆ ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ವೇಟೇಜ್ ಇಲ್ಲ ಅಂತಂದಾಗ ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ಟೈಮ್ ಏನಕ್ಕೆ ಕೊಡಬೇಕು? ಯಾವ ಸಬ್ಜೆಕ್ಟ್ಗೆ ಎಷ್ಟು ಪ್ರಯಾರಿಟಿ, ಎಷ್ಟು ಮಾರ್ಕ್ಸ್ ಇದೆ ನೋಡ್ಕೊಂಡು ನೀವು ಅದಕ್ಕೆ ಟೈಮ್ ಡೆಡಿಕೇಟ್ ಮಾಡಿ. ಓಕೆ, ಇಗ್ನೋರ್ ಕಂಪ್ಯಾರಿಸನ್ ಟೇಬಲ್ ಇಗ್ನೋರ್ ಮಾಡ್ತಾರೆ, ಅಥವಾ ಹಳೇದು ಒಂದೇ ಓದ್ತೀವಿ ಇಲ್ಲ ಹೊಸದ್ ಮಾತ್ರ ಓದ್ತೀವಿ, ಆತರ ಮಾಡಬೇಡಿ. ಹೊಸದು ಹಳೇದು ಎರಡು ಇಂಪಾರ್ಟೆಂಟ್. ಆಲ್ಸೋ ಕಂಪ್ಯಾರಿಸನ್ ಇದು 1-2 ಸತಿ ನೋಡ್ಕೊಂಡ್ರೆ ನಿಮಗೆ ಅರ್ಥ ಆಗತ್ತೆ. ರೀಡಿಂಗ್ ವಿತೌಟ್ MCQs, ಬರೀತಿರೋದೇ MCQ ಕ್ವೆಶನ್ ಪೇಪರ್. ನೀವು ಅದನ್ನ MCQ ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಿ, ನಾನು ಓದಿದ್ದೀನಿ ಅಂತಂದ್ರೆ ಆಗೋದಿಲ್ಲ. ಪ್ರಾಕ್ಟೀಸ್ MCQs ಸಾಲ್ವ್ ಮಾಡಲೇಬೇಕು ನೀವು.
ನೆಕ್ಸ್ಟ್ ಕೌಂಟ್ ಅಟೆಂಪ್ಟ್ಸ್ ಇಗ್ನೋರ್ ಎರರ್ಸ್. ಪ್ರತಿ ಸತಿ ನಾನು 100 ಕ್ವೆಶನ್ ಅಟೆಂಡ್ ಮಾಡಿದೆ, ಈ ಪೇಪರಲ್ಲಿ ನನಗೆ 45 ಸರಿಯಾಗಿ ಬಂತು, ಸೊ ನಾನು ಜಸ್ಟ್ ಪಾಸ್ ಅಲ್ಲಿದ್ದೀನಿ. ನೆಕ್ಸ್ಟ್ ಪೇಪರ್ 60 ಬಂತು, ಓಕೆ ನಾನು 100% ಪಾಸ್ ಆಗ್ತೀನಿ. ಒಂದ್ಸತಿನಾದ್ರೂ ಏನ್ ತಪ್ಪು ಮಾಡಿದ್ರಿ, ತಪ್ಪು ಮಾಡಿದಂತ ಪ್ರಶ್ನೆಗಳು ಏನು, ಯಾಕೆ ತಪ್ಪಾಯ್ತು ಅಂತ ಚೆಕ್ ಮಾಡೋದೇನೆ ಇಲ್ಲ. ಸೊ ಫಸ್ಟ್ ಅದನ್ನ ಮಾಡಿ. ಬರೀ ಎಷ್ಟೆಷ್ಟು ಬಂತು, ಎಷ್ಟು ಅಟೆಂಪ್ಟ್ ಕೊಟ್ಟು ಎಷ್ಟು ಪೇಪರ್ ಸಾಲ್ವ್ ಮಾಡಿದೆ ಅನ್ನೋದಕ್ಕಿಂತ ಸಾಲ್ವ್ ಮಾಡಿದಂತ ಪೇಪರಲ್ಲಿ ತಪ್ಪಾದಂತ ಆನ್ಸರ್ಸ್ನ ರೆಕ್ಟಿಫೈ ಮಾಡಿದ್ರಾ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳಿ. ದೆನ್ ಖಂಡಿತ ನೀವು 10 ಪೇಪರ್ ಸಾಲ್ವ್ ಮಾಡೋ ಜಾಗದಲ್ಲಿ 5 ಪೇಪರ್ ಸಾಲ್ವ್ ಮಾಡಿ ಸಾಕು, ಬಟ್ ವಿತ್ ಎರರ್ ರೆಕ್ಟಿಫಿಕೇಶನ್. ದಟ್ ವುಡ್ ಬಿ ಮೋರ್ ದನ್ ಇನಫ್. ಟ್ರಸ್ಟ್ ಅನ್ವೆರಿಫೈಡ್ ಚಾರ್ಟ್ಸ್. ಸುಮ್ಮನೆ ಯಾವುದೋ ಒಂದು BNS ಎಲ್ಲ ಸರ್ಕ್ಯುಲೇಟ್ ಆಯಿತು, ವಾಟ್ಸ್ಆಪ್ ಗ್ರೂಪಲ್ಲಿ ಬಂತು, ಏನಂದ್ರೆ ಅದನ್ನ ನೋಡಿದ್ವಿ ಅಂತ ಆಗೋದು ಬೇಡ. ಬೇರಾಕ್ಟ್ ಇದೆ ಟ್ರಸ್ಟೆಡ್ ಸೋರ್ಸ್, ಬೇರಾಕ್ಟ್ ಅನ್ನ ರೆಫರ್ ಮಾಡಿ, ಬೇರಾಕ್ಟ್ ಇಂದಾನೆ ಕಲೀರಿ. ಬಿಕಾಸ್ ಅದನ್ನ ಬಿಟ್ಟು ಬೇರೆ ಇನ್ನೇನೆ ನೀವು ಹಿಂಗೆ ವಾಟ್ಸ್ಆಪ್ ಫಾರ್ವರ್ಡ್ ಬಂತು, ಅದು ಬಂತು, ಮಟೀರಿಯಲ್ ಶೇರ್ ಆಯ್ತು ಅಂತೆಲ್ಲ ನೋಡಿದ್ರೆ ತಪ್ಪಾಗುವಂತ ಸಾಧ್ಯತೆ ಇರುತ್ತೆ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ ಬೇರಾಕ್ಟ್ ಜೊತೆಗೆ ಅಂಡ್ ದೆನ್ ಫಾಲೋ ಮಾಡಿ. ಯೂಸ್ಡ್ ಓಲ್ ಮಟೀರಿಯಲ್ ರೂಲ್ಸ್. ಸೊ ಹಳೇದು ಅಂತಂದ್ರೆ ನಮಗೆ ಜಸ್ಟ್ ನೀವು ಸೆಕ್ಷನ್ಸ್ ಹುಡುಕಿದ್ರೆ ಸಾಕಾಗಿತ್ತು, ಬಟ್ ಈಗ ಸೆಕ್ಷನ್ಸ್ ಹುಡುಕೋದು ಟಾಸ್ಕ್ ಅಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಕೇಸ್ ಲಾಸ್ ಗೊತ್ತಿರಬೇಕು. ಸೊ ಅದರ ತಕ್ಕಂಗೆ ಓದೋದು ಇಂಪಾರ್ಟೆಂಟ್ ಆಗತ್ತೆ. ಸೊ ಇದಿಷ್ಟು ಆಗಿತ್ತು. ಅಂಡ್ ಫೈನಲ್ ಇನ್ನೊಂದ್ಸತಿ ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಡೇಟ್ ಏನು, ಸಿಲೆಬಸ್ ಏನು, ಬೇರಾಕ್ಟ್ಸ್ ಎಲ್ಲ ಇದೆಯಾ ಎಕ್ಸೆಟ್ರಾ ನೋಡ್ಕೊಂಡು ಅದರ ತಕ್ಕಂಗೆ ನೀವು ನಿಮ್ಮ ಪ್ರಿಪರೇಷನ್ ಅನ್ನ ಶುರು ಮಾಡಿ. ಓಕೆ, ಸೊ ಇಟ್ ಈಸ್ ಆಲ್ರೆಡಿ ಟೈಮ್ ದಟ್ ನೀವು ನಿಮ್ಮ AIBE 22 ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಶುರು ಆಗಿದೆ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್. ಸ್ವಾತಿ ಲಾ ಅಕಾಡೆಮಿಯಲ್ಲಿ ಕ್ಲಾಸಸ್ ನಡೀತಿದೆ. ಇಂಟ್ರೆಸ್ಟೆಡ್ ಇರುವಂತ ಸ್ಟೂಡೆಂಟ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಬ್ಯಾಚಸ್ಗೆ. ಅಂಡ್ ಆಲ್ಸೋ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಸ್ವಾತಿ ಲಾ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ನಿಮಗೆ AIBE 22 ಎಕ್ಸಾಮ್ ರಿಲೇಟೆಡ್ ನಿಮ್ಮ ಪ್ರಿಪರೇಷನ್ ತಯಾರಿಗೋಸ್ಕರ. AIBE 21 ನ ಸಾಲ್ವ್ಡ್ ವಿಡಿಯೋ, ನಿಮಗೆ ಪೇಪರ್ ಸಾಲ್ವಿಂಗ್ ವಿಡಿಯೋ ನೆಕ್ಸ್ಟ್ ಇನ್ನೊಂದು ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇರುತ್ತೆ. ಸೊ ಅದನ್ನು ಸಹ ನೋಡ್ಕೊಳ್ಳಿ. ವಿ ಹ್ಯಾವ್ ಎಂಟೈರ್ಲಿ ಕವರ್ಡ್, ಹೇಗೆ ನೀವು ವಿತ್ ಎಕ್ಸ್ಪ್ಲನೇಷನ್ ಅದನ್ನ ಪೇಪರ್ನ ಕವರ್ ಆಗಿದೆ. ಸೊ ಅದನ್ನು ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ AIBE 22 ಎಕ್ಸಾಮ್. ಈಗ ರಿಲೀಸ್ ಆಗಿರೋದು ಟೆಂಟೇಟಿವ್ ಡೇಟ್ಸ್, ಅಫಿಷಿಯಲ್ ಡೇಟ್ಸ್ ಅನೌನ್ಸ್ ಆಗೋದಕ್ಕೆ ಇನ್ನೊಂದು ಹೆಚ್ಚು ಕಮ್ಮಿಯಲ್ಲಿ ಡೇಟ್ಸ್ ಅನೌನ್ಸ್ ಆಗುತ್ತೆ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್. ಥ್ಯಾಂಕ್ ಯು.